ಎಲ್ಲರಿಗೂ ನಮಸ್ಕಾರ. ಆಹಾರ ಅನ್ನುವ ಪದ ಕಳೆದ 50 ವರ್ಷಗಳಲ್ಲಿ ತುಂಬ ಆಯಾಮಗಳಲ್ಲಿ ಬದಲಾವಣೆಯಾಗಿದೆ. ಕೊನೆಗೆ ಈ ಪಾಶ್ಚಾತ್ಯ ಕಾರ್ಪೊರೇಟ್ ಕಲ್ಚರ್ ಏನಾಗಿದೆ, ಅದು ಇಡೀ ಪ್ರಪಂಚವನ್ನು ಆಳಬೇಕು ಅನ್ನೋ ಒಂದು ವಿಕೃತ ರಾಕ್ಷಸ ಮನಸ್ತತ್ವ ಇಟ್ಕೊಂಡಿರೋದರಿಂದ ಇಡೀ ಪ್ರಪಂಚದ ಆರೋಗ್ಯವನ್ನು ಬಂಡವಾಳವಾಗಿ ಇಟ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಕರಾವಳಿ ಪ್ರದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಪಾಮೇಸಿ ಟ್ರೀ ಅಂತ ಏನು ಹೇಳ್ತಾರೆ, ನೀರು ಹರಿತಾ ಇದ್ದಂಗೆ ಅದು ಭೂಮಿನ ಕೊಚ್ಕೊಂಡು ಬರಬಾರ್ದು ಅಂತ ಈ ತೆಂಗಾಗಲಿ, ತಾಟ್ನುಂಗಾಗಲಿ, ಈಚಲ ಗಿಡ ಆಗಲಿ, ತಾಳೆ ಮರ, ಈ ರೀತಿ ಮರಗಳನ್ನು ಪಾಮೇಸಿ ಮರಗಳು ಅಂತಾರೆ. ಅದು ದ್ವೀಪಗಳ ಸುತ್ತಲೂ ಸಮುದ್ರ ತಟಗಳನ್ನು ತಡೆಯೋದಕ್ಕೋಸ್ಕರ ಈ ಮರಗಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ಅಂದರೆ ನೀರು ಹರಿತಾ ಇದ್ದಂಗೆ ಆ ನೀರಿನ ಒತ್ತಡವನ್ನು ಭೂಮಿ ಮೇಲೆ ಕಮ್ಮಿ ಮಾಡ್ತಾ ಇರೋದಕ್ಕೆ ಬೇಕಾಗಿರೋ ಆ ನೀರನ್ನು ಮೇಲೆ ಎತ್ತಿ ಹಾಕೋದಕ್ಕೆ ಈ ಅದ್ಭುತವಾದ ಮರ ಗಿಡಗಳನ್ನು, ಇದು ಒಂಥರ ಮರ ಅಲ್ಲ, ಗಿಡ ಅಲ್ಲ, ನೀರನ್ನು ಇದು ಎತ್ತು ಹಾಕ್ತಾ ಇರುತ್ತೆ. ಅದು ಎಷ್ಟು ಮಟ್ಟಕ್ಕೆ ಅಂದರೆ, ಒಂದು ದಿವಸದಲ್ಲಿ ಬಿಸಿಲು ಚೆನ್ನಾಗಿದ್ದರೆ ಒಂದು ತೆಂಗಿನ ಗಿಡ ಅಥವಾ ಈಚಲ ಗಿಡ ಅಥವಾ ತಾಳೆ ಮರ ಅಥವಾ ಅಡಿಕೆ ಗಿಡ ಹತ್ರ 28,000 ಲೀಟರ್ ನೀರನ್ನು ಮೇಲಕ್ಕೆ ಎತ್ತು ಹಾಕ್ಬಿಡುತ್ತೆ. ಅಂದರೆ ನದಿ ನೀರು ಹರಿತಾ ಇದೆ ಉಧೃತವಾಗಿ, ಆ ನದಿ ಕೊಚ್ಕೊಂಡು ಭೂಮಿಯನ್ನು ದೊಡ್ಡದಾಗಬಾರದು ಅಂತ ಈ ತಟಗಳಲ್ಲಿ ದೇವರು ಅದಷ್ಟಕ್ಕದೇ ಈ ತೆಂಗು ಅಥವಾ ತಾಟ್ನುಂಗು ಅವು ನೀರಲ್ಲಿ ಬಿದ್ದು ಮೆತ್ತಿಗೆ ಅಲದಾಡಿಕೊಂಡು ಬಂದು ಭೂಮಿ ಸಿಕ್ಕಿದಂಗೆ ಆ 5-6 ವಾರ 5-6 ತಿಂಗಳು ನೆನೆಸಿ ಅದು ಮೊಳಕೆ ಬರ್ತಾ ಇದ್ದಂಗೆ ಭೂಮಿ ಸಿಕ್ಕಿದಂಗೆ ಅಲ್ಲಿ ಕೊನೆ ಹಂತದಲ್ಲಿ ನಾಟ್ಕೊಂಡು ಅದಷ್ಟಕ್ಕದೇ ಬೆಳೀತಕ್ಕಂಥ ಅದ್ಭುತವಾದ ಮರ ಅನ್ಬೋದು, ಗಿಡ ಅನ್ಬೋದು, ಯಾವುದೋ ಒಂದು. ಕೊನೆಗೆ ಏನಾಗಿದೆ ನಮಗೆಲ್ಲರಿಗೂ ಅಂದರೆ, ಈ ಕಣಿವೆ ಪ್ರದೇಶಗಳಲ್ಲಿ ನೀರು ಹೆಚ್ಚಾಗಿದ್ದಾಗ 100 ವರ್ಷ 80 ವರ್ಷ ಹಿಂದೆ ಕರಾವಳಿ ಪ್ರದೇಶಗಳಿಂದ ಬಂದಿರತಕ್ಕಂಥ ಈ ಮರ ಗಿಡಗಳು ತಟದಲ್ಲಿ ಬೆಳೀತಾ ಇದ್ವು. ಇನ್ಫ್ಯಾಕ್ಟ್ ಇದು ಪ್ರಪಂಚದಲ್ಲಿ ಅತಿ ಅದ್ಭುತವಾದ ವಿಷಯ. ಯಾಕಂದರೆ ಮೊದಲನೇ ಸಿಹಿ ಪದಾರ್ಥ ಮಾನವ ತಿಂದಿದ್ದು ಈಚಲ ಮರ, ತಾಟ್ನಿಂಗು ಮರದಿಂದ. ಅದನ್ನು ಓಲೆ ಬೆಲ್ಲ ಅಂತಾರೆ. ಈಗಲೂ ನಾವು ಬೆಂಗಾಲು ಅಥವಾ ತಮಿಳುನಾಡು, ಆಂಧ್ರ, ಕರಾವಳಿ ಪ್ರದೇಶಗಳಲ್ಲಿ ಮಂಗಳೂರು ಕಡೆ ಹೋದರೆ ಈಗಲೂ ಓಲೆ ಬೆಲ್ಲ ಅಂತ ಮಾಡ್ತಾಯಿರ್ತಾರೆ. ಆ ಅದ್ಭುತವಾದ ಕಲೆ, ಆ್ಯಕ್ಚುಲಿ ಓಲೆ ಬೆಲ್ಲ, ಆ ನೀರನ್ನು ಇಳಿಸಿ ಆ ತಾಟಿ ನುಂಗು ಅಥವಾ ತಾಟಿ ಬೆಲ್ಲ ಮಾಡೋ ಅಂತೂ ಅದ್ಭುತವಾದ ವಿಷಯ. ಅಂಡ್ ನಮ್ಮ ಕರಾವಳಿ ಗ್ರಾಮಗಳೆಲ್ಲನೂ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಇಡೀ ಬಯಲುಸೀಮಾ ಜನಕ್ಕೆ ಸಿಹಿಯನ್ನು ಕೊಡುವ ಒಂದು ಸಣ್ಣ ಕಾರ್ಯಾಗಾರ ಥರ ಮಾಡಿಕೊಂಡು ಆ ಹಳ್ಳಿಗಳು ಜೀವನ ಮಾಡ್ತಾಯಿದ್ವು. ಆದರೆ ಯಾವಾಗ ಈ ಹರಿತ ವಿಪ್ಲವ ಅಂತ ಬಂತು, ಎಲ್ಲರೂ ಹರಿತ ವಿಪ್ಲವ ಅಂದರೆ ಅಕ್ಕಿ ಗೋಧಿ, ಭತ್ತ ಗೋಧಿ ಅಂತಲೇ ತಿಳ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹರಿತ ವಿಪ್ಲವ ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಮಾಡಿದ್ದ ಅನಾಹುತಗಳು ತುಂಬ ಇವೆ. ನಮ್ಮ ಇಡೀ ಸಂಪ್ರದಾಯಗಳನ್ನು, ನಮ್ಮ ಸಣ್ಣ ಕೈಗಾರಿಕೆಗಳನ್ನು ಸಮೂಲಾಗ್ರವಾಗಿ ನಿರ್ನಾಮ ಮಾಡಿದ್ದು ಘನತೆ ಈ ಹರಿತ ವಿಪ್ಲವಕ್ಕೆ ಸೇರುತ್ತೆ. ಈ ಕಬ್ಬು, ನೀರು ಕಟ್ಟಿ ಬೆಳೆಯುವ ಈ ಕಬ್ಬಿನ ಒಂದು ರಾಕ್ಷಸ ಪ್ರಮಾಣದಲ್ಲಿ ನೀರನ್ನು ಬಳಸ್ತಕ್ಕಂಥ ಈ ಬೆಲೆಯನ್ನು ಬಯಲುಸೀಮಕ್ಕೆ ತಂದು ನಿಲ್ಲಿಸಿ, ಡ್ಯಾಮ್ಗಳನ್ನು ಕಟ್ಟಿ ನೀರನ್ನು ಹರಿಸಿ ಭೂಮಿಯನ್ನು ಬರಡು ಮಾಡತಕ್ಕಂಥ ಅತಿ ಭಯಾನಕವಾದ ಸನ್ನಿವೇಶವನ್ನು ಉಂಟು ಮಾಡಿದ್ದೇ ಈ ಹರಿತ ವಿಪ್ಲವ. ಇಡೀ ಪ್ರಪಂಚದಲ್ಲಿ ಈ ಡ್ಯಾಮ್ಗಳನ್ನು ಕಟ್ಟಿದ ಮೇಲೆ ನೀರನ್ನು ಹೆಚ್ಚಾಗಿ ಬಳಸುವ ಒಂದು ಬಯಕೆ ಈ ಕಾರ್ಪೊರೇಟ್ ಕಂಪನಿಗಳು ನಿರ್ಮಾಣ ಮಾಡಿದ್ದು. ಟೆಕ್ನಾಲಜಿ, ಸೈನ್ಸ್ ಮತ್ತು ವಾಣಿಜ್ಯೀಕರಣ, ಈ 3 ಅಂಶಗಳು ಮಾನವನ ಒಂದನ್ನು ಪ್ರಗತಿ ಪಥದಲ್ಲಿ ತಗೊಂಡೋಗ್ತಾ ಇದ್ದೀವಿ ಅನ್ನೋ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿವೆ ಹೊರತು ನಿಜವಾದ ಪ್ರಗತಿ ಇಲ್ಲಿ ತನಕ ಮಾನವ ಕುಲಕ್ಕೆ ಬಂದಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಜೀವರಾಸಾಯನಿಕ ಆಯಾಮದಲ್ಲಿ ತುಂಬ ಕುಸಿದು ಬಿದ್ದೋಗ್ತಾ ಇದೆ. ಎಷ್ಟು ಮಟ್ಟಕ್ಕೆ ಅಂದರೆ, ಕಾರಣ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ನನಗೆ
ನಾನು ದೊಡ್ಡ ಹೆಸರಾಂತ ಡಾಕ್ಟರ್, ದೋ ಐ ಆಮ್ ನಾಟ್ ಎ ಡಾಕ್ಟರ್, ನಾನು ನಿಜವಾದ ಡಾಕ್ಟರ್ ಅಲ್ಲ. ಕಳೆದ 20 ವರ್ಷದಿಂದ ಹೋಮಿಯೋಪತಿ ವೈದ್ಯ ವಿಧಾನದಲ್ಲಿ ಔಷಧಿಗಳನ್ನು ಕೊಡ್ತಾಯಿದ್ದೀನಿ. 6 ವರ್ಷ ಹುಡುಗನ್ನ ಕರ್ಕೊಂಬರ್ತಾರೆ, ಅಮೆರಿಕಾಯಿಂದ ಕರ್ಕೊಂಬರ್ತಾರೆ. ಆ ಹುಡುಗ 3 ವರ್ಷ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿ, ಈಗ ಅಮೆರಿಕಕ್ಕೆ ಹೋಗಿದ್ದಾರೆ, ಭಾರತೀಯರೇ. 6 ವರ್ಷ ಹುಡುಗ, ಮೈಯೆಲ್ಲ ಗಂದೆ ಬರ್ತಾಯಿದೆ, ಸೀನು ಬರುತ್ತೆ, ನಿದ್ದೆ ಬರೋದಿಲ್ಲ. ಏನಮ್ಮ 6 ವರ್ಷ ಆಯಿತು ಮಗುಗೆ ಇನ್ನೂ ಡೈಪರ್ ಹಾಕಿದ್ದೀರಾ? 24 ಗಂಟೆ ಹಾಕಿರ್ತೀರಾ? 24 ಗಂಟೆ ಹಾಕಿರ್ತಾರೆ. ಎಷ್ಟು ವರ್ಷ ಆಯಿತು? 3.5 ವರ್ಷದಿಂದ ಹಾಗೇ ಇದ್ದಾನೆ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಗಂದೆ ಬರುತ್ತೆ, ಬೆಳಗ್ಗೆ ಒಂದು ಸ್ಟೆರಾಯ್ಡ್ ಆಯಿಂಟ್ಮೆಂಟು, ಸಾಯಂಕಾಲ ಒಂದು ಸ್ಟೆರಾಯ್ಡ್ ಆಯಿಂಟ್ಮೆಂಟು. ಅವನು ಒಟ್ಟಿಗೆ 6 ವರ್ಷಕ್ಕೆ 68 kg ತೂಗ್ತಾ ಇದ್ದಾನೆ. ಎಷ್ಟು ದಿವಸ ನಮ್ಮ ಭಾರತ ದೇಶದಲ್ಲಿ ಇರ್ತೀರಾ ಅಂದರೆ ಒಂದು 6 ದಿವಸ ಇರ್ತೀವಿ ಅಂದರು. ನೀವು 6 ವಾರ ಇಲ್ಲಿ ಇದ್ದಂಗಿದ್ದರೆ ಅವನ್ನ ವಾಸಿ ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ವಾಸಿ ಮಾಡಿ ಕೊಡ್ತೀರಾ? 6 ವರ್ಷದಿಂದ ಔಷಧಿಗಳು ಆಸ್ಟ್ರೇಲಿಯಾದಲ್ಲಿ ಕೊಡಿಸಿದ್ದೀವಿ, ಅಮೆರಿಕಾದಲ್ಲಿ ಕೊಡಿಸಿದ್ದೀವಿ, ಇಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟ್ರುಗಳೆಲ್ಲ ತೋರಿಸಿದ್ದೀವಿ. ನೀವು ಅವ್ರು ಯಾರಿಗೂ ತೋರಿಸಿದ್ರು ನನಗೆ ಗೊತ್ತಿಲ್ಲ. ನಾನಂತೂ 2 ನಿಮಿಷ ನಿಮಗೆ ಹೇಳ್ತೀನಿ, ಅದನ್ನು ಮಾಡಿರಿ. ನಾನೇನು ಔಷಧಿನೂ ಕೊಡೋದಿಲ್ಲ ನಿಮಗೆ. ಇದು ಔಷಧಿಯಿಂದ ವಾಸಿಯಾಗೋ ಕಾಯಿಲೆಗಳು ಏನು ಇಲ್ಲ ಅವನಿಗೆ. ಆ ಡೈಪರನ್ನು ತೆಗೆದುಬಿಡ್ರಿ, ಒಂದು ಒದ್ದೆ ಬಟ್ಟೆ ತೊಗೊಂಡು ಅವನ ಮುಂದೆನೇ ಒರೆಸ್ರಿ. 2ನೇ ಸತಿ ಮಾಡ್ತಾನೆ, ಇನ್ನೊಂದು ಸತಿ ಒರೆಸ್ರಿ. 3ನೇ ಸತಿ ಮಾಡ್ತಾನೆ, ಒರೆಸ್ರಿ. ಡೈಪರ್ ಅಂತೂ ಹಾಕಬೇಡ್ರಿ. ರಾತ್ರಿ ಮಲಗೋವಾಗ ಬಂಡೆ ಮೇಲೆ ಮಲಗಿಸಿ ದಿಂಬು ಕೊಟ್ಟು, ಅದರ ಜೊತೆಗೆ ಕೊರಲೆ ಅಕ್ಕಿ ಅಂತ ಇದೆ, ಅದನ್ನು ಗಂಜಿ ಮಾಡಿಸಿ ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಒಂದು ಲೋಟ ಕುಡಿಸ್ರಿ. ಮಿಕ್ಕಿದ್ದು ಏನಾದರೂ ತಿನ್ನಿಸ್ರಿ. ಅವ್ನು ತಿನ್ನೋದು ತಿನ್ನಿಸ್ರಿ. ಅವ್ನು ಪಿಜ್ಜಾ ತಿಂತಾನೆ, ಬಿಸ್ಕೆಟ್ ತಿಂತಾನೆ, ನೂಡಲ್ಸ್ ತಿಂತಾನೆ, ಅದು ತಿಂತಾ ಇದ್ದಾನೆ. ದಿಢೀರಂತ ಬಿಡಿಸೋದಕ್ಕಾಗೋದಿಲ್ಲ 6 ವರ್ಷ ಮಗು. ಆದರೂ ಒಂದು ಲೋಟ ಕೊರಲೆ ಗಂಜಿ ಮಾಡಿ, ಓಲೆ ಬೆಲ್ಲ ಈಗಲೂ ಮಾಡ್ತಾಯಿದ್ದಾರೆ, ಓಲೆ ಬೆಲ್ಲ. ಇದು ಫ್ರಕ್ಟೋಸ್ ಅಂಶ ಹೆಚ್ಚಾಗಿರುತ್ತೆ, ಇದರಲ್ಲಿ ಗ್ಲೂಕೋಸ್ ಇರೋದಿಲ್ಲ ಹೆಚ್ಚಾಗಿ. ಫ್ರಕ್ಟೋಸು ಗ್ಲೂಕೋಸು 2 ಸಿಹಿ ಪದಾರ್ಥಗಳೇ. 2 ಅಂಶಗಳನ್ನು ಸೇರಿಸಿದ್ರೆ ನಿಮ್ಮ ಈ ಕಬ್ಬಿನ ಸಕ್ಕರೆ ರೆಡಿ ಆಗುತ್ತೆ. ಈ ಓಲೆ ಬೆಲ್ಲ ಹಾಕಿದ್ರೆ ಪಾಯಸದ ಥರ ಗಂಜಿ ಆಗುತ್ತೆ. ದಿವಸ ಕುಡಿಸಿರಪ್ಪ 3 ವಾರ. 3 ವಾರ ಅಲ್ಲ, ಆ್ಯಕ್ಚುಲಿ 1 ವಾರ ಆಗೋಷ್ಟಿಗೆ ಆ ಮಗು ಟಾಯ್ಲೆಟ್ ತೋರಿಸಿದ್ರೆ ಹೋಗಿ ಮಾಡ್ಕೊಂಡು ಬರ್ತಾಯಿತ್ತು. ಮಕ್ಕಳಿಗೆ ಈಗ ನಮ್ಮ ದುರದೃಷ್ಟ ಅಂದರೆ ಬ್ಯಾಂಗ್ಳೂರಲ್ಲಿ ಮಗು ಹುಟ್ಟಿದ ತಕ್ಷಣ ಡೈಪರ್ಗಳು ತಂದು ಮನೆಯಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಏನಾಗಿದೆ ಆ ಡೈಪರಲ್ಲಿ ಏನಿದೆ ಅಂತ ಒಬ್ಬನಿಗಾದರೂ ತಲೆಗೆ ಹೋಗಿದೆಯಾ? ಅದು ಪ್ಲ್ಯಾಸ್ಟಿಕ್. ನೀವು ಬಾಯಿಂದ ಪ್ಲ್ಯಾಸ್ಟಿಕ್ ಹಾಕೊಳ್ಳೋದಕ್ಕೆ, ಇಡ್ಲಿಯನ್ನು ಪ್ಲ್ಯಾಸ್ಟಿಕ್ ಪೇಪರಲ್ಲಿ ಬೇಯಿಸಿ ತಿನ್ನೋದು ಒಂದು ಕಡೆ ಆದರೆ, ಮಕ್ಕಳಿಗೆ ಗುದದ್ವಾರದಿಂದ ತಿನ್ಸೋಕ್ಕೆ ಶುರು ಮಾಡಿದ್ದಾರೆ ಪ್ಲ್ಯಾಸ್ಟಿಕ್ಕನ್ನು. ಅದು ಎಲ್ಲಿಂದ ತಿಂದರೂ ಅಲ್ಲಿಂದ ತಿಂದರೂ ಹೋಗಿ ಅಂಟುಕೊಳ್ಳೋದು ಆ ಜಾಗಗಳಲ್ಲೇ. ಈ ಪ್ಲ್ಯಾಸ್ಟಿಕ್ ಕಣಗಳು, ಸೋಕಾಲ್ಡ್ ನ್ಯಾನೋ ಪಾರ್ಟಿಕಲ್ಸ್, ಹೋಗಿ ನಮ್ಮ ಸಣ್ಣ ಕರಳಿಗೆ ಅಂಟುಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕಮ್ಮಿ ಆಗೋಕ್ಕೆ ಶುರು ಆದ ತಕ್ಷಣ ಏನಾಗುತ್ತೆ, ನಿರ್ನಾಳ ಗ್ರಂಥಿಗಳು ಅಂದರೆ ಈ ಪ್ಯಾಂಕ್ರಿಯಾಸ್ ಆಗಲಿ, ಥೈರಾಯ್ಡ್ ಆಗಲಿ, ಪಿಟ್ಯೂಟರಿ ಗ್ಲ್ಯಾಂಡ್ ಆಗಲಿ, ಎಡ್ರಿನಾಲಿನ್ ಗ್ಲ್ಯಾಂಡ್ ಆಗಲಿ, ಇವು ನಮ್ಮ ದೇಹದಲ್ಲಿ ಜೀವರಾಸಾಯನಿಕ ಕ್ರಿಯೆಗಳ ಸರಮಾಲೆಗಳನ್ನು ನಿಯಂತ್ರಣ ಮಾಡತಕ್ಕಂಥ, ಅಂದರೆ ಈಗ ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಸೂಪರ್ವೈಸರ್ ಬರ್ತಾನೆ, ಅವನೇನು ಕೆಲಸ ಮಾಡಲ್ಲ, ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಆ ರೀತಿ ಕೆಲವು ರಾಸಾಯನಿಕ ಅಂಶಗಳನ್ನು ರಕ್ತಕ್ಕೆ ಬಿಡುಗಡೆ ಮಾಡತಕ್ಕಂಥ ಅದ್ಭುತವಾದ ಕೆಲಸವನ್ನು ಈ ನಿರ್ನಾಳ ಗ್ರಂಥಿಗಳು ಮಾಡ್ತವೆ. ಆ ನಿರ್ನಾಳ ಗ್ರಂಥಿಗಳ ಕ್ರಿಯಾಶೀಲತೆಯನ್ನು ನಾವು ಯಾವಾಗ ಈ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಏನು, ಅತಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಈ ಸೆಲೀನಿಯಂ, ಕಾಪರ್, ಜಿಂಕು,
ಅರ್ಥ ಆಯ್ತಾ? ಈ ರೀತಿ ಅಂಶಗಳು ಈ ಸಣ್ಣ ಕರಳು ಹೀರಿಕೊಳ್ಳೋಕ್ಕೆ ಆತಂಕ ಆಗಕ್ಕೆ ಶುರುವಾಗುತ್ತೆ. ಮೆತ್ತಿಗೆ ಆ ಮಗುಗೆ ಈ ನಿರ್ನಾಳ ಗ್ರಂಥಿಗಳು ಕ್ರಿಯಾಶೀಲತೆಯನ್ನು ಕಳೆದುಕೊಳ್ತಾ ಇದ್ದಂಗೆ ಆ ರಕ್ತದಲ್ಲಿ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವುದಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡುತ್ತೆ. ಗಂಧೆಗಳು ಶುರುವಾಗುತ್ತೆ. ಗಂಧೆಗಳು ಶುರುವಾಗಿದೆ ಅಂತ ಈ ಡಾಕ್ಟ್ರುಗಳು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ಸನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಹೆಚ್ಚು ಕಮ್ಮಿ ಗೊತ್ತಾಗದೆ ಹಿಂಗೆ ಏರುಪರಿಯಾಗಿ ಅದಕ್ಕೊಂದು ಅಂತ ಹೋಳಿ ಇನ್ನೊಂದು ಕಡೆಗೆ ತೊಂದರೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟು. ಸೊ ಅದರ ಮೇಲೆ ಹೆಸರುಗಳ ಮೇಲೆ ಹೆಸರು ಇಟ್ಕೊಂಡು ಈ ಡಾಕ್ಟ್ರುಗಳ ಆ ಮಗುವನ್ನು ಎಷ್ಟು ಹಾಳು ಮಾಡಿದ್ದಾರೆ ಅಂದರೆ ಸ್ಟೆರಾಯ್ಡ್ಸನ್ನು ಮೇಲಿಂದ ಹಾಕೋಕ್ಕೆ ಶುರು ಮಾಡಿ ಅವನಿಗೆ ಏನು ಬೇಕಂದರೆ ಅದನ್ನು ಕಂಡಂಗೆ ತಿನ್ನೋಕ್ಕೆ ಶುರು ಮಾಡಿ 6 ವರ್ಷಕ್ಕೆ 68 kg ತೂಕ ಆಗುತ್ತೆ. ನೋಡ್ರಿ, ಆಗಿದ್ದಿಷ್ಟೇ. ಆ ಡೈಪರ್ ತೆಗೀರಿಯಪ್ಪ ಅಂತ ಹೇಳೋದನ್ನು ಬಿಟ್ಟು ಅದು ಎಷ್ಟು ಡಾಕ್ಟ್ರುಗಳಿಗೆ ಹೋಗಿರ್ತೀರಮ್ಮ ಅಂದರೆ ನಾವು ಆಲ್ಮೋಸ್ಟ್ 16 ಡಾಕ್ಟರ್ಸ್ ತೋರಿಸಿದ್ದೀವಿ. ಅವನು ವರ್ಷ 6. ಇಷ್ಟೇ ನಾನು ಮಾಡಿದ್ದು. ಆ ಕೊರ್ಲೆ ಗಂಜಿಯಲ್ಲಿ ಆ ಕೊರ್ಲೆ ನಾರಿನ ಅಂಶ 12.5% ಇದೆ. ಆ ಮಗು ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ, ಈ ಕಡೆ ಆ ಕಡೆ ಎಲ್ಲ ಕಡೆಯೂ 10 ರಿಂದ 12 ದಿವಸದಲ್ಲಿ ಈ ನ್ಯಾನೋ ಕಣಗಳು ಅದನ್ನು ಕಿತ್ಕೊಂಡು ಹೊರಗಡೆ ತಂದು ಬಿಸಾಕಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಅವರು 6 ವಾರ ಅಲ್ಲಿ ನಿಂತಾಗ 6 ವಾರದಲ್ಲೇ ಆ ಮಗು ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲ ಸರಿ ಹೋಯ್ತು. ನಾನೇನು ಔಷಧಿನೇ ಕೊಟ್ಟಿಲ್ಲ. ಸೀನು ಬರ್ತಾಯಿಲ್ಲ, ಗಂಧೆ ಬರ್ತಾಯಿಲ್ಲ. ಈ ಥರ ನನ್ನ ಹತ್ರ ಹಂಡ್ರೆಡ್ಸ್ ಆಫ್ ಕೇಸಸ್. ಇದು ಅಮೆರಿಕಾಯಿಂದ ಬಂದಿದ್ದಾನೆ ಅಂದರೆ ಎಲ್ಲರೂ ಕಿವಿಗಿಟ್ಟು ನೋಡ್ತಾರೆ. ಆ್ಯಕ್ಚುಲಿ ಮೋಸ ಏನಂದರೆ ಈಗ ಸಣ್ಣ ಪುಟ್ಟ ಊರುಗಳಿಂದಾನು ಮಕ್ಕಳಿಗೆ ಈ ಗೊಂದಲವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ದ್ಯಾಟ್ ಈಸ್ ದ ಸ್ಯಾಡ್ ಸ್ಟೋರಿ. ನಮಗೆ ಆ ಡೈಪರ್ ಬೇಕಿತ್ತ? ಎಲ್ಲೋ ಮುದುಕರಾಗಿದ್ದಾರೆ, ರಾತ್ರಿ ಆಯಿತು, 62 ವರ್ಷ 30 ವರ್ಷ, ಪ್ರೋಸ್ಟೇಟ್ ಗ್ಲ್ಯಾಂಡು, ಗರ್ಭಕೋಶ ತೆಗೆದುಬಿಟ್ಟಿದ್ದಾರೆ ಗಡ್ಡೆ ಅಂತ. ಆವಾಗ ತುಂಬ ಜನ ಹೆಂಗಸರಿಗೆ ಅಥವಾ ಮುದುಕರಾಗಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಊತ ಬಂದಿದೆ, ಯೂರಿನರಿ ಬ್ಲಾಡರ್ನ ಒತ್ತುತ್ತೆ ಅಂಥವ್ರಿಗೆ ಸ್ವಲ್ಪ ಚೀಲ ಹಾಕ್ರಿ, ಡೈಪರ್ ಹಾಕ್ರಿ. ಇನ್ನೇನು 60-70 ವರ್ಷ ಆಯಿತು, ಒಂದು 2-3 ವರ್ಷ ಇರ್ತಾರೆ, ಮೇಲೆ ಹೋಗ್ತಾರೆ. ಹೆಂಗಾದರೂ ಪ್ಲಾಸ್ಟಿಕ್ ಆದರೂ ಹಾಕ್ರಿ, ಏನಾದರೂ ಹಾಕ್ರಿ, ಪರವಾಗಿಲ್ಲ. ಅದೇ $18 ಬಿಲಿಯನ್ ಬಿಸ್ನೆಸ್. ಇದು $18 ಬಿಲಿಯನ್ ಬಿಸ್ನೆಸ್. ವಿ ಆರ್ ಬೈಯಿಂಗ್ ಟನ್ಸ್ ಅಂಡ್ ಟನ್ಸ್ ಆಫ್ ಡೈಪರ್ಸ್ ನಾವು. ಇದು ಬೇಕಾ ನಮಗೆ? ನಮ್ಮ ಮಕ್ಕಳು ಡೈಪರ್ ಹಾಕ್ಕೊಂಡು ಓಡಾಡಬೇಕಾ ಅಂತ ಒಂದು ಪ್ರಶ್ನೆ ಒಬ್ಬರು ಕೇಳೋದಿಲ್ಲ. ಬಿಲಿಯನ್ಸ್ ಆಫ್ ರೂಪೀಸ್ ಆರ್ ಬೀಯಿಂಗ್ ಟೇಕನ್ ಅವೇ ಫ್ರಮ್ ಅವರ್ ಕಂಟ್ರಿ ಜಸ್ಟ್ ಟು ಪುಟ್ ಡೈಪರ್ಸ್ ಆನ್ our babies and get lot of diseases. ಕಾರಣ ಇಷ್ಟೇ, ದುಡ್ಡು. ನಿದ್ದೆ ಸರಿಯಾಗಿ ಮಾಡಿದ್ರೇ ನಾವು ಆರೋಗ್ಯವಾಗಿರ್ಬೋದು, ಸರಿಯಾಗಿ ಬೆವರಿದ್ರೇ ಆರೋಗ್ಯ ಬರೋದು. ಈ 4 ಸರಿಯಾಗಿ ಆಗದೇ ಇರೋದ್ರಿಂದಾನೇ ನಮಗೆಲ್ಲರಿಗೂ ಆರೋಗ್ಯ ಕೆಡ್ತಾ ಇರೋದು ಅನ್ನೋದು ಅತಿ ಮುಖ್ಯವಾದ ವಿಷಯ. ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀವಾ ಇಲ್ಲವಾ ಅದನ್ನು ನೋಡಿ ಹೇಳೋದು ಈ ವೈದ್ಯರ ಒಂದು ಧರ್ಮ ನಿರತೆಯಾಗಿರಬೇಕಿತ್ತು. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರೋ ಅಂಶಗಳನ್ನು ನಾವು ನಿರ್ಧಾರ ಮಾಡ್ತಾ ಇದ್ದೀವಾ ಇಲ್ಲವಾ ಅಂತ ಇರೋದು ಈ ಶಾಸ್ತ್ರಜ್ಞರು, ವಿಜ್ಞಾನಿಗಳ ಕೆಲಸ ಆಗಿರಬೇಕಿತ್ತು. ಇದನ್ನೆಲ್ಲ ಸರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಾ ಇಲ್ಲವಾ ಅನ್ನೋದನ್ನು ನೋಡೋದು ಈ ಎಕ್ಸ್ಪರ್ಟ್ ಕಮಿಟಿಗಳ ಕೆಲಸ ಆಗಿರಬೇಕಿತ್ತು. ಒಬ್ಬರು ಅವರವರ ಕೆಲಸ ಇಲ್ಲಿ ತನಕ ಸರಿಯಾಗಿ ಮಾಡದೇ ಇರೋದ್ರಿಂದಾನೇ ನಮ್ಮ ಸಣ್ಣ ಪುಟ್ಟ ಮಕ್ಕಳಿಗೆ ಈ ಕಾಯಿಲೆಗಳು ಬರ್ತಾ ಇವೆ. ಯಾಕಂದರೆ ಹಾಲು ಅನ್ನುವ ನೆಪದಲ್ಲಿ ನಾವೆಲ್ಲರೂ ಕುಡಿತಾ ಇರೋದು ಹಾರ್ಮೋನುಗಳ ಲೇಪನ ಮಾಡಿರೋ ಈ ಬಿಳಿ ನೀರು. ಒಂದು ಹಸುಗೆ
ಇಂಜೆಕ್ಷನ್ ಮದ್ದು ಚುಚ್ಚಿದ್ರೆ ಅದು 10 ಲೀಟರ್ ಹಾಲು ಕೊಡುತ್ತೆ, 15 ಲೀಟರ್ ಹಾಲು ಕೊಡುತ್ತೆ ಅಂತ ಜರ್ಸಿ ಹಸುಗಳನ್ನು ತಂದು ಆಮದು ಮಾಡ್ಕೊಂಡಿದ್ದೀವಿ. ಅವೇನು ಈ ವಾತಾವರಣಕ್ಕೆ ಇರೋಕ್ಕಾಗಲಿಲ್ಲ, ಅವು ಎಲ್ಲ ಸತ್ತೋಗ್ತಾ ಇವೆ. ಆದರೆ ನಾವು ಮಾತ್ರ ಪ್ರತಿಯೊಬ್ಬರು ಲೀಟರ್ ಗಟ್ಟಲೆ ಹಾಲು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬ ಒಳ್ಳೆಯದು. ಮಿಲ್ಕ್ ಈಸ್ ವೆರಿ ಗುಡ್, ಮಿಲ್ಕ್ ಈಸ್ ಕಂಪ್ಲೀಟ್ ಫುಡ್ ಅಂತ ಜಾಹೀರಾತುಗಳು. ಅದು ಎಲ್ಲಿಂದ ಬರ್ತಾ ಇದೆಯೋ ಹಾಲು ನನಗಂತೂ ಗೊತ್ತಿಲ್ಲ. ಇಡೀ ಬೆಂಗಳೂರು ಪ್ರತಿ ದಿವಸ 100 ml ಹಾಲು ಕುಡಿದ್ರೆ 1 ಕೋಟಿ ಜನ ಇದ್ದಾರೆ, 10 ಲಕ್ಷ ಲೀಟರ್ ನೀರು ಹಾಲು ಬೇಕು. ಒಂದು ಹಸು 10 ಲೀಟರ್ ಕೊಡುತ್ತೆ ಅಂದ್ರೂ 1 ಲಕ್ಷ ಹಸುಗಳು ಬೇಕು. ಆ ಜರ್ಸಿ ಹಸುಗಳೇ ಬಿಡ್ರಿ, ನಮ್ಮ ಹಸುಗಳು ನಿರ್ನಾಮ ಆಗಿವೆ, ಒಂದು ಇಲ್ಲ ಹಳ್ಳಿಯಲ್ಲಿ. ಬರೀ ಬೆಂಗಳೂರಿಗೆ ಹಾಲು ಕುಡಿಸೋದಕ್ಕೆ 1 ಲಕ್ಷ ಹಸುಗಳು, ಜರ್ಸಿ ಹಸುಗಳು ಬೇಕು. ಎಲ್ಲಿವೆ ಅಂತ ನಾನು ಹುಡುಕ್ತಾನೇ ಇದ್ದೀನಿ, ಹಳ್ಳಿಗೆ ಹೋಗಿ ಹುಡುಕ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರ್ತಾ ಇರೋ ನಿಮ್ಮ ಹಾಲು ಎಲ್ಲಿಂದ ಬರ್ತಾ ಇದೆ ಅಂತ ಒಬ್ಬರಿಗೂ ಪ್ರಶ್ನೆ ಇಲ್ಲ. ತಂದು ಕುಡಿದಿದ್ದು ಹಾಲು. ಎಲ್ಲರೂ ಕುಡಿಬೇಕು, ಮುದುಕರು ಕುಡಿಬೇಕು, ಯಂಗ್ಸ್ಟರ್ಸು ಕುಡಿಬೇಕು, ಹುಟ್ಟಿದವರು ಕುಡಿಬೇಕು. ಎಲ್ಲ ಹಾಲಿನಲ್ಲಿ ಇರೋದು ಈ ಹಾರ್ಮೋನ್ಗಳ ಉಳಿಕೆ. ಆ ಉಳಿಕೆಯಿಂದ ನಿಮ್ಮ ಮಕ್ಕಳಿಗೆ ಕಿವಿ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ಕಿವಿ ನೋವು ಹೊಟ್ಟೆ ನೋವು ಬಂದಿದೆ ಅಂದರೆ ನಿಮ್ಮ ಮಗು ಬೀಜಾಣುಕಣುಗಳಿಗೆ ಉತ್ಪನ್ನ ಆಗೋಕ್ಕೆ ಮುಂಚೆನೇ ಹೆಸರು ಇಟ್ಕೊಂಡು ಕರೆದು ಬೇಗ ಮುಟ್ಟಾಗೋಕ್ಕೆ ಶುರುವಾಗಿದ್ದಾರೆ. 8 ವರ್ಷಕ್ಕೆ ಮುಟ್ಟಾಗೋಕ್ಕೆ ಶುರುವಾಗಿದ್ದಾರೆ ಹೆಣ್ಣುಮಕ್ಕಳು. ಇಷ್ಟೆಲ್ಲ ಗೊಂದಲಗಳು ನಡೀತಾ ಇವೆ. ಹಾಲು ಉತ್ಪಾದನೆ ನಾವು ಏರಿಸ್ತಾನೇ ಇದ್ದೀವಿ. ಅದು ಎಲ್ಲಿಂದ ಬರ್ತಾ ಇದೆ ಹಾಲು? ಆ ಡೈರಿ ಹಾಲು ಅಂತ ಹೆಸರು. ಆ ಪ್ಯಾಕೆಟ್ ಹಾಲು, ಆ ಪುಡಿ, ಹಾಲಿನ ಪುಡಿ ತಂದು ಹಾಲು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ಏನೋ ಹಸುವಿಂದ ಬರ್ತಾ ಇದೆ ಅಂದ್ಕೊಳ್ತಾ ಇದ್ದೀವಿ. ದುಡ್ಡೆಲ್ಲ ಅಲ್ಲಿ ಡೆನ್ಮಾರ್ಕ್ಗೆ ಈ ಟೆಕ್ನಾಲಜಿ, ಸೋ ಕಾಲ್ಡ್ ಪಾಶ್ಚರೈಸೇಷನು, ಇದು ಅದು ಅಂತ ಟೆಕ್ನಾಲಜಿ ಹೆಸರಿನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ತಾ ಇರೋ ಪ್ರತಿಯೊಂದು ತೊಟ್ಟು ಹಾಲಿನ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ. ಅಲ್ಲಿಂದ ಒಂದಿಷ್ಟು ಕಮಿಷನು ನಮಗೆಲ್ಲರಿಗೂ ಹಂಚ್ತಾ ಇದ್ದಾರೆ. ಆ ಹಾಲನ್ನು ಕುಡಿದು ಏನಾಗಿದ್ದೀವಿ ನಾವು? ಮುಖವಾಡ ಏನು? ಹಾಲು ತುಂಬ ಒಳ್ಳೆಯದು. ಯಾರು ಜಾಹೀರಾತುಗಳು? ಡಾಕ್ಟರ್ಗಳು, ವಿಜ್ಞಾನಿಗಳು ಎಲ್ಲರೂ ಹೇಳಿದ್ದು. ಯಾರಿಗ್ರಿ ಹಾಲು ಒಳ್ಳೆಯದು? ತಾಯಿ ಹಾಲು ಮಗುಗೂ ಒಳ್ಳೆಯದು. ತಾಯಿ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಹೋಗಬೇಕಾಗಿದ್ದ ಈ ಅಸ್ಥಿರವಾದ ಪದಾರ್ಥವನ್ನು ಇನ್ ದ ನೇಮ್ ಆಫ್ ಟೆಕ್ನಾಲಜಿ, ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಮೇಕಿಂಗ್ ಮನಿ, ಇನ್ ದ ನೇಮ್ ಆಫ್ ಪಾಲಿಟಿಕ್ಸ್, ನಮ್ಮ ಪದ್ಧತಿಗಳನ್ನೆಲ್ಲ ಹಾರಾಜು ಹಾಕಿ. ಇವತ್ತು ಬೆಳಗ್ಗೆ ಬಂದಿದ್ದೆ, ಕಾಫಿ ಕುಡಿತಾರೆ ಡಾಕ್ಟ್ರೆ, ನೀವು ಹಾಲು ಕುಡಿಯಲ್ಲ ಅಂತ ಏನು ಮಾಡೋದು ಅಂತ. ಏನು ಹಾಲಂದರೆ ಬರೀ ಆ ಹಾಲು ಒಂದೇನಾ? ದೇವರು ಬೇರೆ ಹಾಲು ಕೊಟ್ಟಿಲ್ವಾ? ಸಜ್ಜೆ ಹಾಲು, ರಾಗಿ ಹಾಲು, ನವಣೆ ಹಾಲು, ಹಾಲು ನವಣೆ ಅಂತ ಒಂದು ತಳಿ ಇದೆ. ಈ ಮಕ್ಕಳಿಗೆ ಹಾಲು ನವಣೆ ಹಾಲು ಅದು ಸುಮ್ಮನೆ 1 ಗಂಟೆ ನೆನೆಸಿ ಒರಳಲ್ಲಿ ರುಬ್ಬಿದ್ರೆ ಹಾಲು ಸೋರುತ್ತೆ, ಸುಮ್ಮನೆ ಹೀರ್ಕೊಳ್ಳೋದು. ಆದರೆ ನಿಮ್ಮ ಹಾಲಿನ ಥರ ಉಕ್ಸೋಕ್ಕಾಗೋದಿಲ್ಲ. ಅದನ್ನು ಮರಳಿಸೋ ನೀರಲ್ಲಿ ಪಾತ್ರೆ ಇಟ್ಟು ಒಂದು 5 ನಿಮಿಷ ಆದಮೇಲೆ ಕಾಫಿಗೆ ಹಾಕ್ಕೊಳ್ರಿ, ಅಥವಾ ಮಗುಗೆ ಓಲೆ ಬೆಲ್ಲ ಪಾಕ ಹಾಕಿ ಕುಡಿಸ್ರಿ. ಈ ಗೊಂದಲಗಳನ್ನು ಮಾಡಿಕೊಂಡಿರೋ ಎಲ್ಲ ಮಕ್ಕಳಿಗೂ ನವಣೆ ಹಾಲು, ಸಜ್ಜೆ ಹಾಲು, ರಾಗಿ ಹಾಲು, ತೆಂಗಿನ ಹಾಲು. ಒಂದು ತೆಂಗಿನ ಗಿಡನ ಬೆಳೆಸೋದಕ್ಕೆ ನಿಮಗೆ 5 ಇಂಚು ಬೋರ್ ಇದ್ದರೆ 3 ಎಕರೆಗೂ ಸಾಕಾಗೋದಿಲ್ಲ ನೀರು. ಅಂದರೆ ಯಾಕೆ? ದೇವರು ಅದನ್ನು ಯಾಕೆ ಮಾಡಿದ್ದಾರೆ? ನೀರನ್ನು ಎತ್ತಿ ಹಾಕೋಕೆ ಮಾಡಿರೋದು. ಹಿಂದೆ ಮಳೆ ಬರ್ತಾ ಇತ್ತು, ಬುರ್ರ್ ಅಂತ ಕಣಿವೆಗಳಲ್ಲಿ ಸೋರ್ತಾ ಇತ್ತು ನೀರು. ಸೊ ಆ ನದಿ ಹರಿತಾ ಇರುತ್ತೋ. ನಿಮ್ಮ ಅಪ್ಪ ಅಜ್ಜಂದರು ಅಥವಾ ತಾತಂದರು ಮುತ್ತಾತಂದರು 4 ತೆಂಗಿನ ಗಿಡಗಳನ್ನು ತಂದು ನೆಟ್ಟಿದ್ರು. ಈ ಥರ ಬಯಲುಸೀಮೆಗಳಲ್ಲಿ ಎಕರೆಕ್ಕೆ 40 ಕೂರಿಸಿರಲಿಲ್ಲ ಅವರು. ಯಾಕೆ ನೆಟ್ಟಿದ್ರು? ತೆಂಗಿನ ಹಾಲನ್ನು ಹೀರಿಕೊಂಡು ಮಕ್ಕಳಿಗೆ ಕುಡಿಸ್ತಾ ಇದ್ರು. ಇನ್ಫ್ಯಾಕ್ಟ್ ತೆಂಗಿನ ಹಾಲನ್ನು ಕುಡಿಸಿ, ತೆಂಗಿನ ಎಣ್ಣನ್ನು ಕುಡಿಸಿ ನಾನು
ಸೋಕಾಲ್ಡ್ ಮಕ್ಕಳಿಗೆ, ಪ್ರಜ್ಞೆ ಇಲ್ಲದ ಮಕ್ಕಳಿಗೆ, ಫಿಟ್ಸ್ ಬರೋ ಮಕ್ಕಳಿಗೆ, ಮಕ್ಕಳು ಯಾಕೆ ದೊಡ್ಡವ್ರಿಗೆ ಫಿಟ್ಸ್ ಬರ್ತಾಯಿದೆ, ನಡಗ್ತಾ ಇದ್ದಾರೆ. ಯಾರು ನೀನು, ನಾನು ಯಾರು, ನೀನು ಯಾರು, ಪಾರ್ಕಿನ್ಸನ್ಸ್ ಹೆಸರು. ಮದುವೆ ಮಾಡ್ಕೊಂಡಿದ್ದೀನಿ, ಯಾವಾಗ ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನನ್ನು ನಾನು? 15 ನಿಮಿಷಕ್ಕೊಂದು ಸತಿ ಮರೆವು ಹೋಗುತ್ತೆ, ಗೊತ್ತಾಗಲ್ಲ ಅವನಿಗೆ ನಾನು ಯಾರು ನೀವು ಯಾರು ಅಂತ. ಆಫ್ಟರ್ 15 ಹೌದಲ್ಲ ಮದುವೆ ಮಾಡ್ಕೊಂಡಿದ್ದೀನಿ, ಮತ್ತೆ ಅರ್ಧ ಗಂಟೆ ಆದಮೇಲೆ ಮರುವಾಗುತ್ತೆ. ಅದನ್ನು ಪಾರ್ಕಿನ್ಸನ್ಸ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ನಡಗ್ತಾ ಇರ್ತಾರೆ. ಈ ಡಾಕ್ಟ್ರುಗಳು ಔಷಧಿಗಳ ಮೇಲೆ ಔಷಧಿ ಕೊಡ್ತಾ ಇರ್ತಾರೆ. ರೋಗ ಹೆಚ್ಚಾಗ್ತಾನೇ ಹೋಗಿ. ತೆಂಗಿನಕಾಯಿ ಹಾಲು ಕುಡಿಸ್ರಿ, ತೆಂಗಿನ ಎಣ್ಣೆ ಕುಡಿಸ್ರಿ, ಬೆಳಗ್ಗೆ ಎದ್ದು 2 ಚಮಚ ತೆಂಗಿನ ಎಣ್ಣೆ ಕುಡಿಸಿ. 6 ವಾರಕ್ಕೆ ಸರಿ ಹೋಗ್ತಾರೆ, ನೆಟ್ಟಿಗಾಗ್ತಾರೆ. ನಡಗೋದು ಹೋಗಿ ನಿಂತ್ಕೊಳ್ತಾರೆ. ಇನ್ನೊಂದು 6 ವಾರ ಕುಡಿಸ್ರಿ, ನಿಂತ್ಕೊಂಡಿದ್ದು ನಡೆಯೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು 6 ವಾರ ಕುಡಿಸ್ರಿ, ಓಡೋಕ್ಕೆ ಶುರು ಮಾಡ್ತಾರೆ. ಈ ಥರ 100 ಕೇಸ್ಗಳಿದೆ. ಅಂದರೆ ಎಷ್ಟು ಅದ್ಭುತವಾದ ಪದಾರ್ಥ ನೀವು ಬೆಳೆಸ್ತಾ ಇದ್ದೀರಾ, ಅದನ್ನು ಬಳಸೋದಿಲ್ಲ. ತೆಂಗಿನಕಾಯಿಗೆ 10 ರೂಪಾಯಿ, 15, ಈಗ ಹೋಗಿ ಜಗಳ ಆಡ್ತೀವಿ. ಗೌರ್ಮೆಂಟು ಸಾರ್ ಹೇಳಿದೆ, ಗೌರ್ಮೆಂಟ್ ಮೇಲೆ ಕೂತ್ಕೊಳ್ಳೋ. ಗೌರ್ಮೆಂಟ್ ಏನು ಮಾಡ್ತಾರೆ? ನೀವು ಬೆಳೆಸಿದ್ದು ನೀವು ತಿನ್ನಿರಿ. ಆ ರೋಗಕ್ಕೆ ಬಂದ ಮೇಲೆ ದುಡ್ಡು ಕೊಡ್ತಾ ಇದ್ದಾರಲ್ಲ, ಅವ್ರಿಗೆ ಕೊಡಬೇಡ್ರಿ. ನೀವು ಫಸ್ಟ್ ಈ ತೆಂಗಿನಕಾಯಿ ಬಳಸಿ, ತೆಂಗಿನ ಎಣ್ಣೆ ಬಳಸಿ. ಯಾಕೆ ಆ ಪ್ಲಾಸ್ಟಿಕ್ ಎಣ್ಣೆ ತಂದು ಸುರ್ಕೊಳ್ತಾ ಇದ್ದೀರಾ ನೀವು? ಆ ಪ್ಲಾಸ್ಟಿಕ್ ಎಣ್ಣೆ ಅದು ಡೀಸೆಲ್ ಎಣ್ಣೆ, ತಿಳಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂತ ಮಾರಾಟ ಮಾಡ್ತಾಯಿದ್ದೆ. ನೀವು ಬೆಳೆಸಿದ್ದು ಕೊಬ್ಬರಿ ಎಣ್ಣೆ ನೀವು ನಂಬೋದಿಲ್ಲ. ಅವನು ಯಾವನೋ ಪ್ಲಾಸ್ಟಿಕ್ಕಲ್ಲಿ ಹಾಕಿ, ಕೆಮಿಕಲ್ ಹಾಕಿ ಕೊಬ್ಬರಿ ಎಣ್ಣೆ ರೀಫೈಂಡ್. ತುಂಬ ಚೆನ್ನಾಗಿ ತೊಗೊಂಬ. ಬೋಂಡಾ ಬಜ್ಜಿ ಕೋಳಿಸೋದು, ಸಾಯಂಕಾಲ ಆದರೆ ಬೋಂಡಾ ಬಜ್ಜಿ. ಅದೇ ಕೊಬ್ಬರಿ ಎಣ್ಣೆಯಲ್ಲಿ ಸಂಡಿಗೆ ಮಾಡಿಕೊಂಡು ತಿನ್ನಿರಿ, ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ವಾಸಿ ಆಗುತ್ತೆ. ಈಗ ಯಾರಿಗೂ ನೋಡು ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡು.